ಇದು ನಮ್ಮ ನರೇಂದ್ರ ಮೋದಿ ಅವರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಒಂದು ಹೋರಾಟ ಅಲ್ಲ ಇದು ನಮ್ಮ ಭಾರತವನ್ನ ರಕ್ಷಣೆ ಮಾಡ್ಕೊಳ್ಳುವಂತ ಹೋರಾಟ. ಹಾಗಾಗಿ ಇಲ್ಲಿ ನಾವು ಕಾಂಗ್ರೆಸ್ನವ್ರನ್ನು ವಿರೋಧಿಸಬೇಕು. ಇಲ್ಲಿ ಹರೀಶ್ ಅಣ್ಣ ಗುಂಡಿ ಮುಚ್ಚಕ್ಕಾಗ್ಲಿಲ್ಲ. ಹರೀಶ್ ಅಣ್ಣಂಗೆ ಗ್ಯಾಸ್ ಪೈಪ್ ಲೈನ್ ಬರ್ತಾ ಇದೆ ಅಂದ್ರೆ ಕಾರ್ಪೊರೇಷನ್ ಇರೋದೇನಕ್ಕೆ? ನಿಮಗೇನು ಪೈಪ್ ಲೈನ್ ಆಗ್ತಿದೆ, ಪೈಪ್ ಲೈನ್ ಅಲ್ಲಿ ಬಂದು ನಿಮ್ಮನ್ನೆಲ್ಲ ಕಾಣಬೇಕಾ? ಬಹಳ ಜನಕ್ಕೆ ಪೈಪ್ ಲೈನ್ ಆಗ್ತಿದೆ ಅಂತ ಕೂಡ ವಿರೋಧಿಸ್ತಾರೆ. ಒಂದು ಕಾಣಬೇಕು ಕಾಂಟ್ರಾಕ್ಟರ್ಸ್ಗಳು, ಆಗ ಮಾತ್ರ ಅಪ್ರೂವಲ್ ಕೊಡುವಂತದ. ಜನಪರ ಕೆಲಸ ಯಾವ್ದು ಹರೀಶ್ ಅಣ್ಣ ಮಾಡ್ಲೇ ಇಲ್ಲ. ಈ ಬದ್ರು ಅಲ್ಲಿ ಏನೋ ಮಹಾರಾಣಿ ಕಾಲೇಜ್ನಲ್ಲಿ MLA ಬೈ ಡಿಫಾಲ್ಟ್ ಅಲ್ಲದ ಆಡಳಿತ ಮಂಡಳಿನಲ್ಲಿ ಅವರ ಸುಪರ್ದಿನಲ್ಲಿ ಇರುತ್ತೆ. ಹಾಗಂತ ಕಾಂಗ್ರೆಸ್ನವ್ರ ಯೋಗ್ಯತೆಗೆ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದು ಇಲ್ಲ ಮಹಾರಾಜ ಗ್ರೌಂಡ್ ಅಲ್ಲಿ ಶಾಮಿಯಾನ ಹಾಕಿ ನೀವು ಟೆಂಟ್ ಹಾಕ್ಸ್ಬಿಟ್ಟು ಅಲ್ಲಿ ಪ್ರೊಟೆಸ್ಟ್ ಮಾಡ್ಬೋದಿತ್ತು. ಇವ್ರ ಮುಖ ತೋರಿಸಿದ್ರೆ ಯಾವ ವಿದ್ಯಾರ್ಥಿಗಳು ಬರಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಪಾಠ ಕೇಳ್ತಿದ್ರಲ್ಲ, ಅಲ್ಲಿಗೆ ಹೋಗಿ ಪ್ಲಕಾರ್ಡ್ ಇಟ್ಕೊಂಡು ರಾಹುಲ್ ಗಾಂಧಿದು ಡಿಜಿಟಲ್ ಡಿಸ್ಪ್ಲೇನ ತೋರಿಸ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಹೋಗಿದೆ. ಅಂತ ಪರಿಸ್ಥಿತಿ ಕಾಂಗ್ರೆಸ್ ಬಂದಿದೆ. ಡೆಲ್ಲಿನಲ್ಲೂ ಕೂಡ ಇವರ ಸ್ವತಂತ್ರವಾಗಿ ಹೋರಾಟ ಮಾಡೋ ಶಕ್ತಿ ಇಲ್ಲ. ಆ ಡೆಲ್ಲಿನಲ್ಲೂ ಕೂಡ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನಿದೆ, ಆ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ಈ ಕಾಂಗ್ರೆಸ್ ರಕ್ತ ಇರ್ತಿರುವ ತಿಗಣೆ ತರ ಇರುವಂತ ಕಾಂಗ್ರೆಸ್ ಹೋಗಿ ಸೇರ್ಕೊಂಡಿದೆ. ತಿಗಣೆ ಮತ್ತು ಜಿಲ್ಲೆಗಳು ಒಟ್ಟು ಸೇರಿದ್ರೆ ಏನಾಗುತ್ತೆ? ಊರೆಲ್ಲ ಗಬ್ಬೆದ್ದೋಗುತ್ತೆ. ಅದನ್ನು ಸ್ವಚ್ಛ ಮಾಡುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾವು ಕಾರ್ಯಕರ್ತರು ಮಾಡಬೇಕು. ಇದು ಪ್ರತಿರೋಧವನ್ನು ಇಡಬೇಕು. ಇದು ನಮ್ಮ ನರೇಂದ್ರ ಮೋದಿ ಅವರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಒಂದು ಹೋರಾಟ ಅಲ್ಲ ಇದು ನಮ್ಮ ಭಾರತವನ್ನ ರಕ್ಷಣೆ ಮಾಡ್ಕೊಳ್ಳುವಂತ ಹೋರಾಟ. ಹಾಗಾಗಿ ಇಲ್ಲಿ ನಾವು ಕಾಂಗ್ರೆಸ್ನವ್ರನ್ನು ವಿರೋಧಿಸಬೇಕು. ಇಲ್ಲಿ ಹರೀಶ್ ಅಣ್ಣ ಗುಂಡಿ ಮುಚ್ಚಕ್ಕಾಗ್ಲಿಲ್ಲ. ಹರೀಶ್ ಅಣ್ಣಂಗೆ ಗ್ಯಾಸ್ ಪೈಪ್ ಲೈನ್ ಬರ್ತಾ ಇದೆ ಅಂದ್ರೆ ಕಾರ್ಪೊರೇಷನ್ ಇರೋದೇನಕ್ಕೆ? ನಿಮಗೇನು ಪೈಪ್ ಲೈನ್ ಆಗ್ತಿದೆ, ಪೈಪ್ ಲೈನ್ ಅಲ್ಲಿ ಬಂದು ನಿಮ್ಮನ್ನೆಲ್ಲ ಕಾಣಬೇಕಾ? ಬಹಳ ಜನಕ್ಕೆ ಪೈಪ್ ಲೈನ್ ಆಗ್ತಿದೆ ಅಂತ ಕೂಡ ವಿರೋಧಿಸ್ತಾರೆ. ಒಂದು ಕಾಣಬೇಕು ಕಾಂಟ್ರಾಕ್ಟರ್ಸ್ಗಳು, ಆಗ ಮಾತ್ರ ಅಪ್ರೂವಲ್ ಕೊಡುವಂತದ. ಜನಪರ ಕೆಲಸ ಯಾವ್ದು ಹರೀಶ್ ಅಣ್ಣ ಮಾಡ್ಲೇ ಇಲ್ಲ. ಈ ಬದ್ರು ಅಲ್ಲಿ ಏನೋ ಮಹಾರಾಣಿ ಕಾಲೇಜ್ನಲ್ಲಿ MLA ಬೈ ಡಿಫಾಲ್ಟ್ ಅಲ್ಲದ ಆಡಳಿತ ಮಂಡಳಿನಲ್ಲಿ ಅವರ ಸುಪರ್ದಿನಲ್ಲಿ ಇರುತ್ತೆ. ಹಾಗಂತ ಕಾಂಗ್ರೆಸ್ನವ್ರ ಯೋಗ್ಯತೆಗೆ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದು ಇಲ್ಲ ಮಹಾರಾಜ ಗ್ರೌಂಡ್ ಅಲ್ಲಿ ಶಾಮಿಯಾನ ಹಾಕಿ ನೀವು ಟೆಂಟ್ ಹಾಕ್ಸ್ಬಿಟ್ಟು ಅಲ್ಲಿ ಪ್ರೊಟೆಸ್ಟ್ ಮಾಡ್ಬೋದಿತ್ತು. ಇವ್ರ ಮುಖ ತೋರಿಸಿದ್ರೆ ಯಾವ ವಿದ್ಯಾರ್ಥಿಗಳು ಬರಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಪಾಠ ಕೇಳ್ತಿದ್ರಲ್ಲ, ಅಲ್ಲಿಗೆ ಹೋಗಿ ಪ್ಲಕಾರ್ಡ್ ಇಟ್ಕೊಂಡು ರಾಹುಲ್ ಗಾಂಧಿದು ಡಿಜಿಟಲ್ ಡಿಸ್ಪ್ಲೇನ ತೋರಿಸ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಹೋಗಿದೆ. ಅಂತ ಪರಿಸ್ಥಿತಿ ಕಾಂಗ್ರೆಸ್ ಬಂದಿದೆ. ಡೆಲ್ಲಿನಲ್ಲೂ ಕೂಡ ಇವರ ಸ್ವತಂತ್ರವಾಗಿ ಹೋರಾಟ ಮಾಡೋ ಶಕ್ತಿ ಇಲ್ಲ. ಆ ಡೆಲ್ಲಿನಲ್ಲೂ ಕೂಡ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನಿದೆ, ಆ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ಈ ಕಾಂಗ್ರೆಸ್ ರಕ್ತ ಇರ್ತಿರುವ ತಿಗಣೆ ತರ ಇರುವಂತ ಕಾಂಗ್ರೆಸ್ ಹೋಗಿ ಸೇರ್ಕೊಂಡಿದೆ. ತಿಗಣೆ ಮತ್ತು ಜಿಲ್ಲೆಗಳು ಒಟ್ಟು ಸೇರಿದ್ರೆ ಏನಾಗುತ್ತೆ? ಊರೆಲ್ಲ ಗಬ್ಬೆದ್ದೋಗುತ್ತೆ. ಅದನ್ನು ಸ್ವಚ್ಛ ಮಾಡುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾವು ಕಾರ್ಯಕರ್ತರು ಮಾಡಬೇಕು. ಇದು ಪ್ರತಿರೋಧವನ್ನು ಇಡಬೇಕು.